ಒಂದು ಕಾಲದಲ್ಲಿ ಸುಂದರವಾದ ಚಂದನಪುರ ಎಂಬ ರಾಜ್ಯವಿತ್ತು. ಆ ರಾಜ್ಯದ ರಾಜನು ದಯಾಳು, ಪ್ರಜೆಗಳೆಲ್ಲ ಸಂತೋಷವಾಗಿದ್ದರು. ರಾಜನಿಗೆ ಇಬ್ಬರು ಮಕ್ಕಳು, ಧೈರ್ಯಶಾಲಿ ರಾಜ್ಕುಮಾರ ಆರ್ಯನ್ ಮತ್ತು ಜ್ಞಾನಿ ರಾಜ್ಕುಮಾರಿ ಮೀರಾ. ಆರ್ಯನ್ ಕತ್ತಿ ಚಳಕದಲ್ಲಿ ನಿಪುಣ. ಅವನು ಕುದುರೆ ಸವಾರಿ, ಧನುರ್ವಿದ್ಯೆ ಕಲಿತಿದ್ದ. ಮೀರಾ ಪುಸ್ತಕಗಳನ್ನು ಪ್ರೀತಿಸುತ್ತಿದ್ದಳು. ಪ್ರಕೃತಿ, ನಕ್ಷತ್ರಗಳು, ಔಷಧಿ ಸಸ್ಯಗಳು ಎಲ್ಲದರ ಬಗ್ಗೆ ತಿಳಿದಿದ್ದಳು. ಇಬ್ಬರೂ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದರು. ಆದರೆ ಒಂದು ವಿಷಯದಲ್ಲಿ ಭಿನ್ನರಾಗಿದ್ದರು. ಆರ್ಯನ್ ಹೇಳುತ್ತಿದ್ದ, ಶಕ್ತಿ ಇದ್ದರೆ ಎಲ್ಲ ಸಮಸ್ಯೆ ಪರಿಹಾರ. ಮೀರಾ ಹೇಳುತ್ತಿದ್ದಳು, ಜ್ಞಾನ ಇದ್ದರೆ ಶಕ್ತಿ ಬೇಕಾಗುವುದೇ ಇಲ್ಲ. ಒಂದು ದಿನ ಅರಮನೆಗೆ ಸುದ್ದಿ ಬಂತು. ರಾಜ್ಯದ ಅಕ್ಕಪಕ್ಕದ ಕತ್ತಲೆ ಕಾಡು ಯಲ್ಲಿ ಒಂದು ವಿಚಿತ್ರ ಪ್ರಾಣಿ ಕಾಣಿಸಿಕೊಂಡಿದೆ. ಅದು ರಾತ್ರಿಯಲ್ಲಿ ಗರ್ಜಿಸಿ ಗ್ರಾಮಸ್ಥರನ್ನು ಹೆದರಿಸುತ್ತಿದೆ. ರಾಜನು ಯೋಚಿಸಿ ಹೇಳಿದ, ಯಾರಾದರೂ ಅದನ್ನು ತಡೆಯಬೇಕು. ಆರ್ಯನ್ ತಕ್ಷಣ ಮುಂದೆ ಬಂದು, ನಾನು ಹೋಗುತ್ತೇನೆ ಅಪ್ಪ ಎಂದನು. ಮೀರಾ ಕೂಡ ಮುಂದೆ ಬಂದು, ನಾನೂ ಬರುತ್ತೇನೆ. ಇದು ಕೇವಲ ಶಕ್ತಿಯಿಂದ ಪರಿಹಾರವಾಗುವ ವಿಷಯ ಅಲ್ಲ ಎಂದಳು. ಇಬ್ಬರೂ ಒಟ್ಟಿಗೆ ಹೊರಟರು. ಕಾಡಿನ ಒಳಗೆ ಕತ್ತಲೆ, ಕಾಡು ಭಯಾನಕ. ಎತ್ತರವಾದ ಮರಗಳು, ವಿಚಿತ್ರ ಶಬ್ದಗಳು. ಗಾಳಿ ಕೂಡ ಭಾರವಾಗಿ ಬೀಸುತ್ತಿತ್ತು. ಹಠಾತ್ ದೊಡ್ಡ ಗರ್ಜನೆ ಕೇಳಿಸಿತು. ನೆಲ ಸ್ವಲ್ಪ ಕಂಪಿಸಿತು. ಆರ್ಯನ್ ಕತ್ತಿ ಎಳೆದನು. ಯಾವ ಪ್ರಾಣಿಯಾದರೂ ಬಂದರೆ ಎದುರಿಸುತ್ತೇನೆ. ಮೀರಾ ನಿಧಾನವಾಗಿ ಹೇಳಿದಳು, ಮೊದಲು ನೋಡೋಣ. ಅದು ಏಕೆ ಹೀಗೆ ಮಾಡುತ್ತಿದೆ? ಸ್ವಲ್ಪ ಮುಂದೆ ಹೋದಾಗ ದೊಡ್ಡ ಡ್ರ್ಯಾಗನ್ ತರದ ಪ್ರಾಣಿ ಕಾಣಿಸಿತು. ಅದರ ಕಣ್ಣುಗಳಲ್ಲಿ ಕೋಪವಲ್ಲ, ದುಃಖ ಕಾಣಿಸುತ್ತಿತ್ತು. ಸತ್ಯ ಹೊರಬಂದಾಗ ಡ್ರ್ಯಾಗನ್ ಗರ್ಜಿಸಿ ಹೇಳಿತು, ನನ್ನನ್ನು ಯಾರು ಕಾಡುತ್ತಿದ್ದಾರೆ? ಆರ್ಯನ್ ಕತ್ತಿ ಎತ್ತಿದನು. ಆದರೆ ಮೀರಾ ಕೈ ಹಿಡಿದು ತಡೆದಳು. ನಾವು ಯುದ್ಧಕ್ಕೆ ಬಂದಿಲ್ಲ, ಏನಾಗಿದೆ ಹೇಳಿ, ಮೀರಾ ಮೃದುವಾಗಿ ಕೇಳಿದಳು. ಡ್ರ್ಯಾಗನ್ ಅಚ್ಚರಿಪಟ್ಟಿತು. ನಾನು ಈ ಕಾಡಿನ ರಕ್ಷಕ. ಆದರೆ ಕೆಲವರು ನನ್ನ ಗೂಡನ್ನು ನಾಶ ಮಾಡಿದ್ದಾರೆ. ನನ್ನ ಮೊಟ್ಟೆಗಳು ಕಳೆದು ಹೋಗಿವೆ. ಮೀರಾ ನೆನಪಿಸಿಕೊಂಡಳು, ಕೆಲವು ದಿನಗಳ ಹಿಂದೆ ಕೆಲ ಬೇಟೆಗಾರರು ಕಾಡಿಗೆ ಹೋದರು. ಆರ್ಯನ್, ಇದು ದುಷ್ಟ ಪ್ರಾಣಿ ಅಲ್ಲ, ಇದು ದುಃಖದಲ್ಲಿದೆ, ಮೀರಾ ಹೇಳಿದಳು. ಆರ್ಯನ್ ಕತ್ತಿ ಕೆಳಗೆ ಇಟ್ಟನು. ಹಾಗಾದರೆ ನಾವು ಸಹಾಯ ಮಾಡೋಣ. ಸಹಾಯದ ಸಾಹಸ. ಇಬ್ಬರೂ ಬೇಟೆಗಾರರ ಗುರುತುಗಳನ್ನು ಹುಡುಕತೊಡಗಿದರು. ಮೀರಾ ತನ್ನ ಜ್ಞಾನದಿಂದ ಪಾದಚಿಹ್ನೆಗಳನ್ನು ಗಮನಿಸಿದಳು. ಆರ್ಯನ್ ಧೈರ್ಯದಿಂದ ಮುಂದೆ ನಡೆದು ರಕ್ಷಣೆ ಮಾಡುತ್ತಿದ್ದ. ಕೊನೆಗೆ ಒಂದು ಗುಹೆಯಲ್ಲಿ ಡ್ರ್ಯಾಗನ್ ಮೊಟ್ಟೆಗಳು ಕಂಡವು. ಬೇಟೆಗಾರರು ಅವುಗಳನ್ನು ಕಳ್ಳತನ ಮಾಡಿದ್ದರು. ಆರ್ಯನ್ ತನ್ನ ಶಕ್ತಿಯಿಂದ ಬಾಗಿಲು ಒಡೆದನು. ಮೀರಾ ಬುದ್ಧಿವಂತಿಕೆಯಿಂದ ಬಲೆಗಳನ್ನು ತೆರವುಗೊಳಿಸಿದಳು. ಅವರು ಮೊಟ್ಟೆಗಳನ್ನು ಸುರಕ್ಷಿತವಾಗಿ ಕಾಡಿಗೆ ಮರಳಿ ತಂದರು. ಡ್ರ್ಯಾಗನ್ ಸಂತೋಷದಿಂದ ಕಣ್ಣೀರು ಹಾಕಿತು. ನೀವು ನನ್ನ ಶತ್ರುಗಳಲ್ಲ, ನನ್ನ ಸ್ನೇಹಿತರು. ರಾಜ್ಯದ ಸಂತೋಷ. ಡ್ರ್ಯಾಗನ್ ಮಾತು ಕೊಟ್ಟಿತು. ಇನ್ನೆಂದೂ ನಿಮ್ಮ ರಾಜ್ಯಕ್ಕೆ ಹಾನಿ ಮಾಡುವುದಿಲ್ಲ, ನಾನು ನಿಮ್ಮ ರಕ್ಷಕ. ರಾಜ್ಯದಲ್ಲಿ ಮತ್ತೆ ಶಾಂತಿ ನೆಲೆಸಿತು. ಜನರು ರಾಜ್ಕುಮಾರ ಮತ್ತು ರಾಜ್ಕುಮಾರಿಯನ್ನು ಕೊಂಡಾಡಿದರು. ರಾಜನು ಸಂತೋಷದಿಂದ ಹೇಳಿದರು, ಇಂದು ನೀವು ನನಗೆ ಒಂದು ದೊಡ್ಡ ಪಾಠ ಕಲಿಸಿದ್ದೀರಿ. ಶಕ್ತಿ ಮತ್ತು ಜ್ಞಾನ ಒಟ್ಟಿಗೆ ಬಂದರೆ ಮಾತ್ರ ನಿಜವಾದ ವಿಜಯ. ಆರ್ಯನ್ ನಗುತ್ತ ಮೀರಾಳ ಕಡೆ ನೋಡಿದನು. ನಿನ್ನ ಜ್ಞಾನ ಇಲ್ಲದಿದ್ದರೆ ನಾನು ಯುದ್ಧ ಮಾಡುತ್ತಿದ್ದೆ. ಮೀರಾ ನಗುತ್ತ ಉತ್ತರಿಸಿದಳು, ನಿನ್ನ ಧೈರ್ಯ ಇಲ್ಲದಿದ್ದರೆ ನಾವು ಮೊಟ್ಟೆಗಳನ್ನು ಮರಳಿ ತರುವುದಾಗಿರಲಿಲ್ಲ. ಕೊನೆಯ ಸಂದೇಶ. ಆ ದಿನದಿಂದ ಆರ್ಯನ್ ಮತ್ತು ಮೀರಾ ಯಾವ ಸಾಹಸಕ್ಕೂ ಒಟ್ಟಿಗೆ ಹೋಗುತ್ತಿದ್ದರು.